ಸರಿ. ಅಮ್ಮ ಎಲ್ಲಿ? ಅಮ್ಮ ಬದನೆ ಗಿಡ ಕೂಡ ಇದೆ. ಆಫೀಸಿಗೆ ಹೋಗಿದ್ದಾಳಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಅಮ್ಮನ ಮನೆಯಲ್ಲಿದ್ದೇನೆ. ಇದು ನನ್ನ ಅಮ್ಮನ ಮನೆ. ಏನು ಹೇಳು ಬಾಬಾ, ಈಗ ಎಲ್ಲಿದ್ದಿ? ಯಾರ ಮನೆಯಲ್ಲಿದ್ದಿ? ಯಾರು? ದೊಡ್ಡ ಮನೇಲಿದ್ಯಾ? ದೊಡ್ಡ ಮನೇಲಿ ಎಂತ ಮಾಡೋದು ನೀನು? ಹಾಂ, ಏನು ಮಾಡೋದು ನೀನು ಹೇಳು. ವಸಿಷ್ಠ, ಏನು ಮಾಡ್ತಿದ್ದಿ? ಯಾರಿಗೆ ಫೋನ್ ಮಾಡಿದ್ದು? ಮಾತಾಡು, ಫೋನಲ್ಲಿ ಮಾತಾಡು, ಫೋನಲ್ಲಿ ಮಾತಾಡು. Hello. Hello. Kela. Atta. Ini aku lihat. Hello. Hello. ವೀಳ್ಯದೆಲೆದ್ದು ಗಿಡ ಮನೆ ದೂರಲ್ಲೇ ನೆಟ್ಟಿದ್ದೇವೆ. ವೀಳ್ಯದೆಲೆ ಬಳ್ಳಿಯನ್ನು ಲಕ್ಷ್ಮೀ ಸಂಕೇತ ಅಂತ ಕರೀತಾರೆ. ಆ್ಯಕ್ಚುಲಿ ಇದನ್ನು ಮನೆ ಎದುರಲ್ಲಿ ನೆಡೋದ್ರಿಂದ ಲಕ್ಷ್ಮಿ ನೆಲೆಸ್ತಾಳಂತೆ. ಇದರ ಬಗ್ಗೆ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೇವೆ, ವೆಯ್ಟ್ ಮಾಡ್ತಾ ಇರಿ. ಇದು ನಮ್ಮ ಮನೆಯದು ಬಸಳೆ ಗಿಡ. ಇವತ್ತು ಮಧ್ಯಾಹ್ನಕ್ಕೆ ಬಸಳೆ ಸಾಂಬಾರು. ಅಮ್ಮ ಬಸಳೆ ಕೊಯ್ತಿದ್ದಾರೆ. ಸಾಕು, ಹೋಗು ಹೋಗು. ಎಲ್ಲಿಂಟು? ಹೋಗಿ ಮನೆಗೆ ಹೋಗಿ ಸಾಂಬಾರು ಮಾಡಿ, ಬೇಗ ಬೇಗ, ಹಸಿವಾಗ್ತದೆ. ಮಿಯಾವ್ ಮಿಯಾವ್ ಬಾ 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 ಬಾ. ಸಿಂಬಾ ಸಿಂಬಾ ಸಿಂಬಾ, ಇವನು ಸಿಂಬಾ. ಸಿಂಬಾ ಹಾಯ್ ಹಾಯ್. ಸಿಂಬಾ ಹಾಯ್. ರಾಕಿ ಹಾಯ್. ಗುಂಡು ಹಾಯ್. ಗುಂಡು ಸಿಸ್ಟರನ್ನು ನೋಡಿ ಅಂತೆ, ನಾಯನ್ನು ನೋಡಿಸೋದು. ಇದು ನಮ್ಮದು ತೋಟ ಕಾಣ್ತಾ ಇದೆಯಲ್ಲ, ಇದು ತೋತಾಪುರಿ ಮರದ್ದು. ತೋತಾಪುರಿ ಮರ, ಅಲ್ಲಿ ಹೂವಾಗಿದೆ, ಕಾಣ್ತಾ ಇದೆಯಾ? ಓಕೆ. ಇಷ್ಟ ಬಂದ ಸಾಂಬಾರಿಗೆ ತೆಂಗಿನಕಾಯಿ ಇಟ್ಕೊಂಡು. ಎಲ್ಲಿ ಹೋಗಿದ್ದಿ ಮಗನೇ? ವಸಿಷ್ಠ, ದನದ ಹಟ್ಟಿ. ತುಂಬ ವರ್ಷ ಆಯಿತು, ತುಂಬ ಹಳೇದು. ಎಷ್ಟು ವರ್ಷ ಆಯಿತು ಅಂತ ಗೊತ್ತಿಲ್ಲ. ಅಜ್ಜನ ಹತ್ರ ಕೇಳಬೇಕಷ್ಟೇ, ಅಜ್ಜ ಈಗಿಲ್ಲ ಅಲ್ಲ, ಯಾರ ಹತ್ರ ಕೇಳೋದು? ಹಾಯ್ ಬಾಬಾ. ಅಂಬಾ ಹಾಯ್ ಹಾಯ್ ಹಾಯ್. ಅಮ್ಮ ಎಲ್ಲಿ? ಅಮ್ಮ ಎಲ್ಲಿದ್ದಾರೆ? ಎಲ್ಲಿದ್ದಾರೆ ಅಮ್ಮ? ಅದರದ್ದು ಅಮ್ಮ ಮೇಯ್ಲಿಕ್ಕೆ ಹೋಗಿದೆ, ಹುಲ್ಲು ಮೇಯ್ಲಿಕ್ಕೆ ಹೋಗಿದ್ದಾರೆ. ಅಜ್ಜ ತೋಟಕ್ಕೆ ಹೋಗಿದೆ. ಹೋಗು ಮೇಯ್ಲಿಕ್ಕೆ ಹೋಗು, ಹೋಗು ಹೋಗು ಹೋಗು, ತೋಟಕ್ಕೆ ಹೋಗು ಬೇಗ ಹೋಗು. ಅಮ್ಮ ಅಮ್ಮ ಅಲ್ಲಿ, ಓ ಅಲ್ಲಿ ಉಂಟಲ್ಲ, ಕಾಣ್ತದ?
ಅಪ್ಪ ಹೋಗ್ತಿದ್ದಾರೆ, ತೋಟಕ್ಕೆ ಹೋಗಿ ಬಂದರು. ಇದು ಪುಟ್ಟು ಎಂಥದ್ದು ಕೈಯಲ್ಲಿ? ತೆಂಗಿನಕಾಯಿದು. ಅದಕ್ಕೆ ಎಂತ ಹೇಳ್ತಾರೆ ತೆಂಗಿನಕಾಯಿದು? ತೆಂಗಿನಕಾಯಿ ಒಳಗೆ ಆಗ್ತದಲ್ಲ, ಮೊಳಕೆ ಬಂದಾಗ ಇದಾಗ್ತದೆ, ತಿನ್ಲಿಕ್ಕೆ ಒಳ್ಳೇದಾಗ್ತದೆ. ಇದು ದೋಸೆ ಎಲ್ಲ ಮಾಡ್ತಾರಲ್ಲ, ದೋಸೆ ಮಾಡ್ತಾರಲ್ಲನಾ? ಅಪ್ಪ 2 ದನ ಮತ್ತು 1 ಕರು ಇರೋದು. ಇವಳು ಗೌರಿ, ಆಮೇಲೆ ಇವಳ ಹೆಸರು ರಾಧಾ. ರಾಧಾ ಹಾಯ್. ಇಲ್ಲಿ ಫುಲ್ ಗದ್ದೆ, ನೆಕ್ಸ್ಟ್ ಆ ಕಡೆಯಿಂದ ತೋಟ ಇದೆ, ಮತ್ತು ಇದು ರಬ್ಬರ್ ತೋಟ ಕಾಣಿಸ್ತಾ ಇದೆ ಅಲ್ಲ, ಇದೆಲ್ಲ ರಬ್ಬರ್ ತೋಟ. ಮನೆ ಅಲ್ಲಿರೋದು, ಅಲ್ಲಿ ಲಾಸ್ಟಲ್ಲಿ ಕಾಣ್ತಾ ಇದೆಯಲ್ಲ ಅದು ಮನೆ. ಅಡಿಕೆ ತೋಟ, ಅಡಿಕೆ ಆಗಿದೆ ಇದರಲ್ಲಿ, ಪೇರಳಿದು. ಒಂದೆಲಗ ಅಥವಾ ತಿಮಾರೆ ಅಂತ ಕರೀತಾರೆ ಅದರ ಗಿಡ. ಇದೊಂದು ನನಗೆ ತಗೊಂಡೋಗಿ ನಮ್ಮ ಮನೆ ಪಾಟಲ್ಲಿ ಹಾಕಬೇಕು ಅಂತ ತಗೊಂಡದ್ದು. ಆ್ಯಕ್ಚುಲಿ ಇದರ ರಸ ಎಲ್ಲ ಮಕ್ಕಳಿಗೆ ಕೊಡೋದ್ರಿಂದ ಮೆಮೊರಿ ಪವರ್ ಜಾಸ್ತಿ ಆಗ್ತದಂತೆ. ಆಮೇಲೆ ಚಟ್ನಿ ಕೂಡ ಮಾಡ್ಬೋದು, ಒಳ್ಳೆಯದಿದೆ ಹೆಲ್ತಿಗೆ. ಅದಕ್ಕೆ ನಾನೊಂದು ಎತ್ತಿಟ್ಕೊಂಡೆ, ಪಾಟಲ್ಲಿ ಹಾಕಬೇಕು ಮನೆಯಲ್ಲಿ ಕೊಂಡೋಗಿ. ನೋಡಿ ಅಂತೆ ಇಲ್ಲಿ ಗದ್ದೆ ಫುಲ್ ಅಲಸಂಡೆ ಬೀಜ ಹಾಕಿದ್ದಾರೆ, ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಅಲಸಂಡೆ ಬೀಜ ಹಾಕಿದ್ದು. ಒಂದು ಸಲ ಭತ್ತ ಎಲ್ಲ ಹಾಕಿ ನಾವು ಭತ್ತ ಒಂದೇ ಕೊಯ್ಲು ಮಾಡೋದು, ಅದೊಂದು ಸಲ ಕಟಾವೆಲ್ಲ ಆದಮೇಲೆ ನೆಕ್ಸ್ಟ್ ಈಗ ಇದು ಅಲಸಂಡೆ ಹಾಕಿದ್ದೇವೆ. ತುಂಬ ಬಿಸಿಲಿದೆ ಇಲ್ಲಿ, ಕಾಣಿಸ್ತಾ ಇದೆಯಾ? ಇದು ಬೈ ಹುಲ್ಲು. ಆಮೇಲೆ ಆ ಕಡೆ ಹೋದರೆ ತೋಡಿದೆ, ನೀರಿಲ್ಲ, ನೀರೆಲ್ಲ ಖಾಲಿ, ಡ್ರೈ ಆಗಿದೆ. ಈ ಬಿಸಿಲಿಗೆಲ್ಲ ಡ್ರೈ ಆಗಿ ಹೋಗಿದೆ. ಇಲ್ಲೊಂದು ಬೋರ್ ಹಾಕಿಸಿದ್ದೇವೆ, ಮತ್ತು ಮನೆ ಹತ್ರ ಒಂದು 2 ಬೋರ್ ಇದೆ. ಇಲ್ಲಿ ಅಲ್ಲಿ ಒಂದಿತ್ತು, ಅಲ್ಲಿ ಅದರಲ್ಲಿ ಅಷ್ಟು ನೀರಿಲ್ಲ ಅಂತ ಅದನ್ನು ಹಾಗೆ ಬಿಟ್ಟಿದ್ದಾರೆ. ಇಲ್ಲೊಂದು ಮನೆಯಲ್ಲೊಂದಿದೆ. ಬಾಬಾ ಬಿಸಿಲಲ್ಲನ ತುಂಬ. ಅಪ್ಪ ಹಟ್ಟಿ ನಮ್ಮದು, ಅದರ ಆಚೆ ಇನ್ನೊಂದು ಹಟ್ಟಿತ್ತು, 3 ಹಟ್ಟಿ ಇತ್ತು ಮೊದಲು. ಈಗ ಇದರಲ್ಲಿ ದನ ಎಲ್ಲ ಇಲ್ಲ, ಬೈ ಹುಲ್ಲು ಸ್ಟೋರ್ ಮಾಡಿರ್ತಾರೆ. ಮೊದಲು ನಮ್ಮ ಮನೇಲಿ ತುಂಬ ದನ ಮತ್ತು ಎಮ್ಮೆ ಕೋಣ ಎಲ್ಲ ಇತ್ತು. ಈಗ ಮೇಂಟೆನೆನ್ಸ್ ಮಾಡಲಿಕ್ಕೆ ಸಹ ಆಗೋದಿಲ್ಲ ಅಂಥೇಳಿ ಇಷ್ಟೇ 3 ಮನೆಯದು ಅಶ್ವತ್ಥ ಕಟ್ಟೆ ಡೈಲಿ ಪೂಜೆ ಮಾಡ್ತೇವೆ. ಇದಕ್ಕೆ ಉಪನಯನ ಮದುವೆ ಎಲ್ಲ ಆಗಿದೆ. ನೆಲ್ಲಿಕಾಯಿ ಮರ ಉಂಟಲ್ಲ, ಅದರ ಜೊತೆ ಮದುವೆ. ಈ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ದೇವರುಗಳು ಇರ್ತಾರಂತೆ. ಅದಕ್ಕೆ ಪೂಜೆ ಮಾಡಬೇಕಿದ್ರೆ ಉಪನಯನ ಮದುವೆ ಸಂಸ್ಕಾರಗಳೆಲ್ಲ ಆಗಬೇಕು ಅಂತ ಹೇಳ್ತಾರೆ. ಕೇಪುಳ ಗಿಡ, ದುರ್ಗ ನಮಸ್ಕಾರಕ್ಕೆ ಎಲ್ಲ ಈ ಹೂ ತುಂಬ ಯೂಸ್ ಆಗ್ತದೆ. ಈಚೆ ಗುಡ್ಡೆಗೆ ಹೋದರೆ ತುಂಬ ಹೂ ಸಿಗ್ತದೆ. ಹೋದರೆ ಸ್ವಲ್ಪ ತೋಟ ಇದೆ, ಮತ್ತು ನೀರಿದು ಟ್ಯಾಂಕ್ ಎಲ್ಲ ಅಲ್ಲೇ ಇರೋದು. ಎಲ್ಲಿ ತೋರಿಸು, ಮೇಲೆ ಹೋಗ್ಬೇಕಾ? ಮೇಲೆ ತೋಟ ಇದೆಯಾ? ಮತ್ತೆ ಏನಿದೆ ಅಲ್ಲಿ? ದೊಡ್ಡ ಮನೆಗೆ ಈ ಕಡೆಯಿಂದ ಹೋಗ್ಬೇಕು, ಈ ತೋಟಕ್ಕಲ್ಲನಾ? ಬಾಬಾ ತೋಟಕ್ಕೆ, ಅದು ಈ ಕಡೆ ಹೋಗು. ಹಾಂ, ಬಿಸಿಲಲ್ಲ? ಹಾಂ, ಬಿಸಿಲಲ್ಲಪ್ಪು, ಎಷ್ಟು ಬಿಸಿಲು ಹೇಳು. ಅಕ್ಷಿ ಏನದು? ಅಕ್ಷಿ ಮಾಡಿದ? ಅಕ್ಷಿ ಬೊಂಡ ಕಾಣಿಸ್ತಾ ಇದೆಯಾ? ಎಳ್ನೀರು, ಅಲೋವೆರಾ, ಆಮೇಲೆ ಇದೇನು ಕ್ರೋಟನ್ ಗಿಡ, ರೋಸ್ ಇದೆಲ್ಲ ಡ್ರ್ಯಾಗನ್ ಫ್ರೂಟ್ ಗಿಡಗಳು, ಇದೆಲ್ಲ ನೆಡಲಿಕ್ಕಿದೆ. ಆಮೇಲೆ ಇದು ಪಲಾವ್ ಎಲೆ, ಪಲಾವಿಗೆ ಹಾಕಿದರೆ ಪಲಾವ್ ಘಮ್ ಅಂತ ಬರ್ತದೆ. ಇದೊಂದು ನನಗೆ ಗಿಡ ಬೇಕಿತ್ತು, ಇದು ಅಕ್ಕ ನೆಟ್ಟದ ಅಂತ. ಅವಳು ಆಫೀಸಿಗೆ ಹೋಗಿದ್ದಾಳಲ್ಲ,
ಒಂದು ಸಣ್ಣ ಗಿಡ ತೆಗೆದ್ರೆ ಗೊತ್ತಾಗ್ಬೋದು ಅವಳಿಗೆ. ತೆಗಿವನ ಏನು ಮಾಡೋಣ, ಕಡೆಯಿಂದ ಕಟ್ ಮಾಡೋಣ ಅಂತ. ಸಣ್ಣದು ಇಲ್ಲಿಂದ ತೆಗಿಯೋಣ ಅಂತ. ತೆಗ್ದೆ. ಇದು ನನಗೆ ಮತ್ತೆ ಹೋಗುವಾಗ ತಗೊಂಡು ಹೋಗ್ಬೇಕು. ಅನಾನಾ ಬಾಬಾಗೆ ಬೇಕಾ? ಕಾಯದ್ದು ಹಣ್ಣಾಗ್ಲಿ. ಓಪನ್ ಮಾಡಿದ್ರೆ ಅದು ಕಾಯಲ್ಲ. ಇದು ಅಲಸಂಡೆ ಗಿಡ, ಮೀಟರ್ ಅಲಸಂಡೆ, ಇಷ್ಟು ಉದ್ದ ಇರ್ತದೆ ನೋಡಿ. ಅಲ್ಲ ಇದರ ಬಿಡ್ಲಲ್ಲಿ ಬದನೆ ಗಿಡ ಕೂಡ ಇದೆ. ಬದನೆ, ಆಮೇಲೆ ಹರಿವೆ, ಮತ್ತು ಮಲ್ಲಿಗೆ ಗಿಡಗಳು. ಆ ಕಡೆ ಎಲ್ಲ ಮಲ್ಲಿಗೆ ಗಿಡ ಇದೆ ಅಷ್ಟೇ. ಇದು ತೋರಿಸು, ತಿನ್ನು. ಹಾಂ ತೋರಿಸು, ಮಾಡು. ಕೈಯಲ್ಲಿ ಏನು ತೋರಿಸು, ಕೈಯಲ್ಲಿ ಇರೋದು ತೋರಿಸು, ಈಚೆ ಕೈಯಲ್ಲಿ. ಮಧ್ಯಾಹ್ನದ ಊಟ ಬಾಯ್ಲ್ಡ್ ರೈಸ್ ಮತ್ತು ಬಸಳೆ ಮತ್ತು ಅಲಸಂಡೆ ಬೀಜ ಸಾಂಬಾರು, ಸೋಯಾಬೀನ್ ಪಲ್ಯ ಮತ್ತು ಮಜ್ಜಿಗೆ. ಊಟ ಮಾಡುವ ಬಾಬಾ, ಚೆನ್ನಾಗಿದ್ದಲ್ಲ, ಊಟ ಮಾಡು. ಆಗ ಊಟ ಮಾಡ್ತಿದ್ದಾನೆ. ಬಾಳೆಯಲ್ಲಿ ಊಟ ಮಾಡಿದರೆ ಆರೋಗ್ಯಕ್ಕೆ ಸಹ ಒಳ್ಳೆಯದು, ಮತ್ತು ಪಾತ್ರೆ ತೊಳೆಯೋ ಕೆಲಸ ಸಹ ಉಳಿತದಲ್ಲ, ಅದಕ್ಕೆ. ಈ ಸಮ್ಮರಲ್ಲಿ ಏನಾದರೂ ಹೆಲ್ತಿಯಾಗಿ ಏನಾದರೂ ಕುಡಿಬೇಕು ಅಂತ ಅನಿಸಿದರೆ ಮಜ್ಜಿಗೆ ಬೆಸ್ಟ್. ಹಾಯ್ ಅಭಿ. ಹಾಯ್ ಬಾಬಾ. ಹಾಯ್ ಶಾನು. ಹಾಯ್ ವಸಿಷ್ಠ. ಹಕ್ಕಿಗೂಡು ನೋಡಿ ಗಾಯ್ಸ್, ಈಗ ಅಲ್ಲಿ ಯಾರಾದ್ರು ಬೆಕ್ಕು ಕೂತ್ಕೊಳ್ಳಿದೆ ಮರದ ಅಲ್ಲಿ. ನೀವು ನೋಡಿದ್ದೀರಾ ಗಾಯ್ಸ್? ಹೇಳಿ, ನೋಡಿದ್ದೀರಾ ಅಂತ ಗೊತ್ತಿಲ್ಲ, ನೀವೇ ಹೇಳಿ. ಎಂತ ಮಾಡೋದು, ಈ ಬೆಕ್ಕಿಗೆ ಇದೇ ಕೆಲಸ, ಮರ ಹತ್ತದ ಆಗ ಉಂಟಲ್ಲ, ಅದು ತೆಂಗಿನ ಮರಕ್ಕೆ ಹತ್ತಿದೆ. ನೋಡಿ ಗಾಯ್ಸ್, ನನ್ನ ಕಾರು ಹಿಂಗಿದೆ, ಸೂಪರ್ ಇದೆ ಅಲ್ಲ. ನೋಡಿ ಅಲ್ಲಿ ಬೆಕ್ಕು ಮರದಲ್ಲಿ ಇಳಿತಿದೆ ಕೆಳಗೆ, ಸ್ವಲ್ಪ ಇಳಿಕ್ಕಿದೆ. ಅದು ಇದೆಲ್ಲ ನಮ್ಮ ಮನೆಗೆ ಈಗ ತಗೊಂಡು ಹೋಗ್ತಾ ಇರೋದು ನೋಡಿ. ಬಾಳೆಕಾಯಿ, ಬಾಳೆಹೂ, ಅಲಸಂಡೆ, ಬದನೆ. ಇನ್ನು ನಾವು ಹೊರಟದ್ದು. ಬಾಯ್ ಬಾಯ್ ಎಲ್ಲರಿಗೆ ಸಹ ಬಾಯ್ 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 ಬಾಯ್. I begin to